ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯನ್ ಜನಾನಾಂ ಮಧುಶ್ಚುತಶ್ಚುಚಯೋ ಯಾಃ ಪಾವಕಾಃ ತಾನ ಆಪಶ್ಯನ್ ಸ್ಯೋನಾ ಭವಂತು ಅನ್ನುವ ಮಂತ್ರದ ಅರ್ಥವನ್ನು ನಾವೀಗ ನೋಡಬೇಕಾಗಿದೆ. ಇದರ ಹಿಂದೆ ಬಂದ ಮಂತ್ರ ಹಿರಣ್ಯವರ್ಣ ಶುಚಯ ಪಾವಕಾಃ ಯಾ ಸುಜಾತಃ ಕಶ್ಯಪೋ ಯಾಸ್ವೀಂದ್ರಃ ಅಗ್ನಿಂ ಯಾ ಗರ್ಭಂ ದದರೇ ವಿರೂಪಾಸ್ಥಾನ ಆಪಶ್ಯನ್ ಸ್ಯೋನಾ ಭವಂತು ಅಂತ. ವಿರೂಪಾಹ ಅಂತ ಒಂದು ಶಬ್ದ ಇದೆ ಆ ಹಿಂದಿನ ಮಂತ್ರದಲ್ಲಿ. ವಿರೂಪಾಹ ಅಂದ್ರೆ ಅನೇಕ ರೂಪವುಳ್ಳ ಆ ಜಲಾಭಿಮಾನಿಗಳಾದಂತಹ ದೇವತೆಗಳು ಅಂತ ಅರ್ಥ. ಒಬ್ಬೊಬ್ಬ ದೇವತೆಗೂ ಕೂಡ ಅನೇಕ ರೂಪಗಳು ಇದ್ದೇ ಇರ್ತವೆ, ಇದು ನಮಗೆ ಗೊತ್ತಿದೆ. ಈ ಆಪಹ ಅಂದ್ರೆ ನಾವು ಈ ಹಿಂದೆ ನೋಡಿದಂತೆ ಜಲಾಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳನ್ನು ಕೂಡ ತಗೊಂಡಿದ್ದೇವೆ. ಕೇವಲ ವರುಣ, ಗಂಗೆ ಮೊದಲಾದ ದೇವತೆಗಳು ಮಾತ್ರ ಅಲ್ಲ, ಸಕಲ ದೇವತೆಗಳನ್ನು ಕೂಡ ಆಪಹ ಎಂಬ ಶಬ್ದದಿಂದ ನಾವು ತಗೊಂಡಿದ್ದೇವೆ. ಆಪೋವೈ ಸರ್ವಾಹ ದೇವತಾ ಅಂತ ವೇದ ಮಂತ್ರವು ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಅದರ ಆಧಾರಗಳನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಇಲ್ಲಿ ಈಗಿನ ಮಂತ್ರದಲ್ಲಿ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ, ಈ ಜಲಾಭಿಮಾನಿ ದೇವತೆಗಳ ರಾಜನಾದಂತಹ ವರುಣ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಈಗ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಆ ಜಲಾಭಿಮಾನಿ ದೇವತೆಗಳ ರಾಜನಾದಂತಹ ವರುಣ ಅಂದ್ರೆ ಯಾರದು, ಅದನ್ನ ನಾವೀಗ ಗಮನಿಸಿ ನೋಡಬೇಕಾಗಿದೆ. ಮೊದಲು ವರುಣ ಅಂದ್ರೆ ಈ ಗಂಗೆಯ ಪತಿಯಾದಂತಹ ವರುಣ ಏನಿದ್ದಾನೆ ಅವನನ್ನೇ ನಾವು ಇಲ್ಲಿ ವರುಣ ಅನ್ನೋ ಶಬ್ದದಿಂದ ತಗೊಳ್ಳೋಣ. ಎಲ್ಲ ಜಲಾಭಿಮಾನಿ ದೇವತೆಗಳಲ್ಲಿ ಆತ ಹಿರಿಯ, ಆತನ ಪತ್ನಿಯರೇ ಈ ನದಿ ದೇವತೆಗಳು ಅನ್ನೋ ಅರ್ಥದಲ್ಲಿ ಇದನ್ನ ನಾವು ತಗೊಂಡು ಅದರ ಅರ್ಥವನ್ನ ಗಮನಿಸಿ ನೋಡೋಣ. ಯಾಸಾಂ ರಾಜ, ಎಲ್ಲ ಜಲಾಭಿಮಾನಿ ದೇವತೆಗಳ ಅಧಿಪತಿಯಾದಂತಹ ವರುಣ ಸತ್ಯಾನತೆ ಅವಪಶ್ಯನ್ ಜನಾನಾಂ, ಜನರು ಈ ಜಗತ್ತಿನ ಜನ ಏನಿದ್ದಾರೆ ತನ್ನ ಆಧಿಪತ್ಯಕ್ಕೆ ಒಳಪಟ್ಟವರು, ಅವರೆಲ್ಲರ ಸತ್ಯಾನೃತೆ ಪುಣ್ಯ ಮತ್ತು ಪಾಪಗಳನ್ನ ಅವಪಶ್ಯನ್ ನೋಡುತ್ತಾ ಸೂಪರ್ವೈಸ್ ಮಾಡ್ತಾ ಅಂತ ಹೀಗಾದ್ರ ಅರ್ಥ. ಎಲ್ಲ ಪ್ರಾಣಿಗಳ ಪಾಪ ಪುಣ್ಯಗಳನ್ನ ಆತ ಗಮನದಲ್ಲಿಟ್ಟುಕೊಂಡು ಹೀಗೆ ಸಂಚಾರ ಮಾಡ್ತಾ ಇದ್ದಾನೆ. ಜನಾನ ಮಧ್ಯೆ, ಜನರ ಮಧ್ಯೆನೇ ಅವನು ಸಂಚಾರ ಮಾಡ್ತಾ ಇದ್ದಾನೆ. ಮಧುಶ್ಚುತಃ, ಆ ಜಲಾಭಿಮಾನಿ ದೇವತೆಗಳು ಅಥವಾ ಜಲಗಳು, ಮಧು ಅಂತಂದ್ರೆ ಅಮೃತ, ಸುಖ, ಅದನ್ನ ಕೊಡುವಂಥವು ಅಂತ ಈ ರೀತಿಯಾಗಿ ಅರ್ಥ ಆಗ್ತದೆ. ಮಧುಶ್ಚುತಃ ಅನ್ನೋದಕ್ಕೆ ಮಧುರ ರಸಸ್ಯ ಕ್ಷಾರೈತ್ಯ, ಮಧುರ ರಸವನ್ನ ಸುರಿಸುವಂಥವು. ಜಲದಲ್ಲಿ ಮಧುರವಾದಂತಹ ರಸ ಇರ್ತದೆ, ಅದು ಗೊತ್ತಿದೆ ಎಲ್ಲರಿಗೂ. ಹೀಗೆ ಮಧುಶ್ಚುತಃ ಶುಚಯ, ತಾವು ಶುದ್ಧವಾದಂಥವುಗಳು, ಮತ್ತು ಪಾವಕಾಹ, ಅವು ಇನ್ನೊಬ್ಬರನ್ನು ಕೂಡ ಪವಿತ್ರಗೊಳಿಸುವಂಥವು. ಅವು ನಮಗೆ ಶಂ ಸ್ಯೋನಾಭವಂತು, ಅದರ ಹಿಂದಿನ ಅರ್ಥವೇ ಇಲ್ಲಿ ಕೂಡ ಅನುವೃತ್ತ ಆಗ್ತದೆ. ವೈಷಯಿಕ ಸುಖವನ್ನು ಕೂಡ ಕೊಡಲಿ, ಹಾಗೆ ಪಾರತ್ರಿಕ ಸುಖವನ್ನು ಕೂಡ ಅವು ಕೊಡಲಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಮಧುಶ್ಚುತಃ ಅನ್ನುವಂಥ ಒಂದೇ ಶಬ್ದ ಆ ಉತ್ತರಾರ್ಧದಲ್ಲಿ ನಮಗೆ ಹೊಸದಾಗಿ ಕಾಣುವಂಥ ಶಬ್ದ. ಯಾಸಾಂ ರಾಜ ವರುಣ ಅಂತನ್ನೋದ್ರಿಂದ ಆ ಜಲಾಭಿಮಾನಿಯಾದಂತಹ ವರುಣನನ್ನ ನಾವು ತಗೊಂಡಿದ್ದೇವೆ. ಇಲ್ಲಿ ಯಾಸಾಂ ರಾಜ ವರುಣ ಎಂಬ ಶಬ್ದದಿಂದ ಆ ವರುಣನನ್ನ ನಾವು ಸ್ವೀಕಾರ ಮಾಡಿದ್ದಕ್ಕೆ ಉಪನಿಷತ್ತಿನ ಒಂದು ಹಿನ್ನೆಲೆ ಕೂಡ ಇದೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ, ಐತರೇಯ ಉಪನಿಷತ್ನಲ್ಲೇ ಪರಮಾತ್ಮನ ವಿವಿಧ ಅವಯವಗಳಿಂದ ಆ ದೇವತೆಗಳನ್ನು ದೇವತೆಗಳ ಸೃಷ್ಟಿಯನ್ನ ವರ್ಣಿಸ್ತಾರೆ. ಪ್ರಾಣದಿಂದ ಸೃಷ್ಟಿ, ಚಕ್ಷುಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಮನಸ್ಸಿನಿಂದ ಸೃಷ್ಟಿ ಇತ್ಯಾದಿ ರೂಪವಾಗಿ ಹೀಗೆ ಬೇರೆ ಬೇರೆ ಪರಮಾತ್ಮನ ಅಂಗಗಳಿಂದ ಆ ದೇವತೆಗಳು ಹುಟ್ಟುವಂತಹ ಒಂದು ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ
ಎಲ್ಲಾ ಜಲಾಭಿಮಾನಿ ದೇವತೆಗಳು ಮತ್ತೆ ವರುಣನೂ ಕೂಡ ಈ ಮನಸ್ಸಿನಿಂದ ಸೃಷ್ಟರಾಗಿದ್ದಾರೆ. ಆಪೋ ಹಾಸ್ಮೆ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ. ಆ ಜಲಾಭಿಮಾನಿ ದೇವತೆಗಳೇ ಈ ವ್ಯಕ್ತಿಗಳಿಗೆ, ಸಾಧಕರಿಗೆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ಕೊಡ್ತಾರೆ. ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ. ಈ ಮಂತ್ರವನ್ನ, ಈ ಮುಂದಿನ ವಾಕ್ಯ ಏನಿದೆ, ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ ಅಂತ ಹೇಳಿ, ಅದನ್ನ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಅನ್ನೋದಕ್ಕೆ ನಾವು ಅನ್ವಯಿಸಿಕೊಂಡು ಅರ್ಥ ಹೇಳಬೇಕು. ಅದರ ತಾತ್ಪರ್ಯ ಏನು? ವರುಣ ಜೀವರ ಮನಸ್ಸಿನಲ್ಲಿ ಇರುವಂಥ ಆ ಭಗವಂತನಿಗೆ ಸಂತೋಷ ಆಗುವಂತೆ ಯಾವತ್ತೂ ಕೂಡ ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಎಲ್ಲಾ ಜೀವರಲ್ಲಿಯೂ ಕೂಡ, ಎಲ್ಲಾ ಜೀವರ ಮನಸ್ಸಿನಲ್ಲೂ ಕೂಡ ಪರಮಾತ್ಮ ಇದ್ದೇ ಇದ್ದಾನೆ. ಜೀವರ ಮನಸ್ಸಿನಲ್ಲಿರುವ ಆ ಪರಮಾತ್ಮನಿಗೆ ಸಂತೋಷ ಮಾಡಿಕೊಡುವುದು ಈ ವರುಣನ ಕೆಲಸ. ಯಾಕಂದ್ರೆ ಅವನು ಮನಸ್ಸಿನಿಂದ ಹುಟ್ಟಿದ್ದಾನೆ. ಅದಕ್ಕಾಗಿ ಏನ್ ಮಾಡ್ತಾನ ಅವನು? ಆತನ ಕೆಲಸ ಇದೆ ನೋಡ್ಬೇಕು ನಾವು. ಅವನು ಜಲಾಭಿಮಾನಿ. ಜಲಾಶಯ ನಿರ್ಮಾಣ ಇತ್ಯಾದಿ ಕಾರ್ಯಗಳೇನಿದೆ, ಕೆರೆ ಕಟ್ಟೆಗಳ ನಿರ್ಮಾಣ, ಇದರಿಂದ ಒಂದು ಪುಣ್ಯ ಬರ್ತದಲ್ಲ, ಅಂತ ಎಲ್ಲ ಕಾರ್ಯಗಳನ್ನ ನಮ್ಮ ಕಡೆಯಿಂದ ಮಾಡಿಸುವವನು ಅವನು. ಆ ಪುಣ್ಯ ಬರೆಸುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಜಲಾಭಿಮಾನಿಯಾದಂತಹ ವರುಣ ಕೆರೆ ಕಟ್ಟೆ ಮೊದಲಾದ ನಿರ್ಮಾಣ ರೂಪ ಕಾರ್ಯ ಏನಿದೆ, ಅದರಿಂದ ಬರುವಂತಹ ಆ ಕಾರ್ಯದಲ್ಲಿ ಮೊದಲು ಶ್ರದ್ಧೆಯನ್ನು ಮಾಡ್ತಾನೆ, ಮತ್ತೆ ಆ ಪುಣ್ಯವನ್ನು ಕೂಡ ನಮಗೆ ಒದಗಿಸಿಕೊಡ್ತಾನೆ. ಹೀಗೆ ಜೀವರ ಮನಸ್ಸಿನಲ್ಲಿ, ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಭಗವಂತನ ಆರಾಧನೆಯನ್ನ ವರುಣ ಮಾಡ್ತಾನೆ. ವಿಷ್ಣುವಿನ ಪ್ರಜೆಗಳಾದಂತಹ ಜೀವರಿಗೆ ರಾಜನಾಗಿ ಅವರನ್ನ ಪಾಲಿಸ್ತಾನೆ. ಇದನ್ನು ಗಮನಿಸಿ. ಏವಮೇತೆ ಮನಃ ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ. ಅಸ್ಯ ಪ್ರಜಾಂ, ಅಸ್ಯ ಈ ಪರಮಾತ್ಮನ ಪ್ರಜಾಂ ಸಂತತಿಯಾದಂತಹ ನಮ್ಮೆಲ್ಲರನ್ನೂ ಕೂಡ ವರುಣ ಧರ್ಮೇಣ ದಧಾರ. ವರುಣ ಧಾರ್ಮಿಕವಾಗಿ ಪರಿಪಾಲನೆ ಮಾಡ್ತಾನೆ. ಅದನ್ನ ಅಲ್ಲಿ ಅನುವಾದ ಮಾಡುವವರು ಮೂಲ ಉಪನಿಷತ್ನಲ್ಲೂ ಕೂಡ ಹಾಗೆ ಇದ್ದಿರಬೇಕು. ಉಪನಿಷತ್ತಿನ ಆ ವ್ಯಾಖ್ಯಾನ ಮಾಡುವವರು ಕೂಡ ಹಾಗೆ ಮಾಡಿದ್ದಿರ್ಬೇಕು. ಅದಕ್ಕಾಗಿ ಪ್ರಾಚೀನ ವ್ಯಾಖ್ಯಾನಕಾರರಿಗೆ ಅನುಸಾರವಾಗಿ ಅನುವಾದನೂ ಕೂಡ ಹಾಗೆ ಮಾಡಿದ್ದಾರೆ. ಅಲ್ಲಿ ಆ ವರುಣನನ್ನ ಭಾಷ್ಯದಲ್ಲೇನು ರಾಜ ಅಂತ ಹೇಳಿಲ್ಲ, ಐತರೇಯ ಉಪನಿಷತ್ತಿನ ಆ ಭಾಷ್ಯದಲ್ಲಿ ಅಲ್ಲೇನು ಹೇಳಿದ್ದಾರೆ? ವೈಶ್ಯದೇವಸ್ತೋ ಹ್ಯಾಪಃ, ವೈಶ್ವದೇವ ದೇವ್ಯ ತಥೋ ಹ್ಯಾಪಃ, ವರುಣಶ್ಚ ಮನೋಭವ. ವರುಣನು ಕೂಡ ಮನಸ್ಸಿನಿಂದ ಹುಟ್ಟಿದ್ದಾನೆ. ಪ್ರಾಣಿನಾಂ ಪೂರ್ತ ಪುಣ್ಯೇಶು ಶ್ರದ್ಧಾರೂಪ ಮನೋಭಿಪ. ಪ್ರಾಣಿಗಳಿಗೆ, ಎಲ್ಲ ನಮ್ಮಂಥ ಜೀವರಿಗೆ ಪೂರ್ತ, ಪೂರ್ತ ಅಂತಂದ್ರೆ ಕೆರೆ ಕಟ್ಟೆಗಳ ನಿರ್ಮಾಣ. ಇಷ್ಟಾಪೂರ್ತ ಅಂತ ಬೇರೆ ಬೇರೆ ಶಬ್ದದಿಂದ ಕರೀತಾರೆ. ಇಷ್ಟ ಅಂದ್ರೆ ನಾವು ನಿತ್ಯ ಮಾಡ್ಬೇಕಂತ ಸಂಧ್ಯಾವಂದನ ಇತ್ಯಾದಿ ಕರ್ಮಗಳು. ಪೂರ್ತ ಅಂತಂದ್ರೆ ಕೆರೆ ಕಟ್ಟೆಗಳ ನಿರ್ಮಾಣ ಇತ್ಯಾದಿ. ಪೂರ್ತ ಪುಣ್ಯೇಶು ಶ್ರದ್ಧಾ, ಅಲ್ಲೇನು ಶ್ರದ್ಧಾ ಬರಬೇಕು. ಆ ಶ್ರದ್ಧೆ ಬರ್ಲಿಕ್ಕೆ ಆ ವರುಣನೇ ಕಾರಣ. ಅವನು ಮನೋಭಿಮಾನಿ. ನಮಗೆ ಸಾಮಾನ್ಯ ಗೊತ್ತಿರುವಂತೆ ರುದ್ರ ಮನೋಭಿಮಾನಿ, ಗರುಡಶೇಷ ರುದ್ರರು ಮನೋಭಿಮಾನಿಗಳು. ಇಂದ್ರ ಸ್ಥೂಲ ಮನಸ್ಸಿನ ಅಭಿಮಾನಿ ಅನ್ನೋದು ಗೊತ್ತಿರ್ತದೆ. ಇಂದ್ರನಿಗಿಂತ ಬಹಳ ಕೆಳಗೆ ಇರುವಂತಹ ವರುಣನು ಕೂಡ ಇಂಥ ಒಂದು ಮನೋಭಿಮಾನಿತ್ವದ ಕಾರ್ಯವನ್ನ ಮಾಡ್ತಾನೆ. ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ. ಯಾಕಂದ್ರೆ ಅವನು ಕೂಡ ಮನಸ್ಸಿನಿಂದಲೇ ಹುಟ್ಟಿದ್ದಾನೆ, ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಆದ್ರಿಂದಲೇ ಈ ಉಪನಿಷತ್ನಲ್ಲಿ ಆ ಹಿಂದಿನ ಭಾಗ ಏನಿದೆ, ಮನಸಾ ಸೃಷ್ಟಾಹ ಆಪಶ್ಚ ವರುಣಶ್ಚ. ಆಪಹ ಅಂತ ಹೇಳುವಾಗ ಎಲ್ಲಾ ಜಲಾಭಿಮಾನಿ ದೇವತೆಗಳು ಕೂಡ, ಬ್ರಹ್ಮ ರುದ್ರಾದಿ ಎಲ್ಲಾ ದೇವತೆಗಳು ಕೂಡ ಈ ಜಲಾಭಿಮಾನಿ ದೇವತೆಗಳು ಅಂತ ಹೀಗಿರುವಾಗ ವರುಣನನ್ನು ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಆ ವರುಣನಿಗಿಂತ ಮೇಲೆ ಇರುವಂತಹ ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿಗಳೇ. ಇವನು ನಿರ್ದಿಷ್ಟವಾಗಿ ಆ ಕಾರ್ಯವನ್ನು ಮಾಡುವಂಥವನು. ಅದಕ್ಕಾಗಿ ಅವನನ್ನ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇದು ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾಂಬತೆ ಅವಪಶ್ಯಂ ಜನಾನಾಂ. ಯಾಸಾಂ ಎಲ್ಲ ಜಲಾಭಿಮಾನಿ ದೇವತೆಗಳಿದ್ದಾರೆ, ಗಂಗೆ ಮೊದಲಾದ ಎಲ್ಲ ದೇವತೆಗಳು, ತನಗಿಂತ ಕೆಳಗಿನವರು. ಅವರ ರಾಜನಾದಂಥ ವರುಣ, ಅವನು ಆ ಗಂಗೆ ಮೊದಲಾದವರಿಗೆ ಮಾತ್ರ ರಾಜ ಅಲ್ಲ, ಅವನು ನಮಗೂ ಕೂಡ, ವಿಷ್ಣುವಿನ ಪ್ರಜೆಗಳಾದಂಥ ನಮಗೂ ಕೂಡ ರಾಜನೇ ಅವನು. ಈ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ವಿಷ್ಣು ಒಬ್ಬ ಚಕ್ರವರ್ತಿ. ಆತನ ಅಧೀನರಾದಂತಹ ಅನೇಕ ಜನ ಸಾಮಂತರಿದ್ದಾರೆ. ಆ ಸಾಮಂತರಲ್ಲಿ ಒಬ್ಬ ಸಣ್ಣ ಸಾಮಂತ ಈ ವರ್ಣನೂ ಕೂಡ. ಅದಕ್ಕಾಗಿ ಯಾಸಾಂ ರಾಜ ಅಂತಂದ್ರೆ
ಯಾವ ಜಲಾಭಿಮಾನಿ ದೇವತೆಗಳ ಸಾಮಂತ ರಾಜನಾದಂಥ, ಮತ್ತೆ ನಮ್ಮೆಲ್ಲರಿಗೂ ನಮ್ಮಂಥ ಪ್ರಜೆಗಳಿಗೂ ಕೂಡ ಸಾಧಕರಿಗೂ ಕೂಡ ಈತ ರಾಜನಾಗಿದ್ದಾನೆ. ರಾಜನಂತೆ ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದಾನೆ. ನಮ್ಮ ಮನಸ್ಸನ್ನ ಆತ ಪ್ರೇರಿಸ್ತಾ ಇದ್ದಾನೆ. ಅದಕ್ಕಾಗಿ ಯಾಸಾಂ ಅಂದ್ರೆ ಯಾವ ಜಲಾಭಿಮಾನಿ ದೇವತೆಗಳ ರಾಜ, ಹಾಗೆ ನಮ್ಮ ರಾಜ ಅಂತ ಕೂಡ ನಾವು ಪ್ರತ್ಯೇಕವಾಗಿ ತಿಳಿದುಕೊಳ್ಬೇಕು. ರಾಜ ವರುಣ ಜನಾನಾಂ ಮಧ್ಯೆ, ಜನರ ನಡುವೆ ಸತ್ಯಾನೃತೆ ಅವಪಶ್ಯನ್, ಸತ್ಯ ಅಂತಂದ್ರೆ ಸತ್ಯ, ಅಮೃತ ಅಂತಂದ್ರೆ ಪಾಪ, ಈ ಪುಣ್ಯ ಪಾಪಗಳನ್ನ ಯಾವತ್ತೂ ಕೂಡ ಆತ ನೋಡ್ತಾ ಸಂಚಾರ ಮಾಡ್ತಾನೆ. ರಾಜನ ಕೆಲಸ ಅದು, ಪ್ರಜೆಗಳು ಯಾವ ಥರದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಸಂಚಾರ ಮಾಡುವುದು, ಅವರ ಕಡೆಯಿಂದ ಆ ಕಾರ್ಯವನ್ನು ಮಾಡಿಸುವುದು ರಾಜನ ಕೆಲಸ. ಅಂಥ ಒಬ್ಬ ಸಾಮಂತ ರಾಜನಾಗಿ ವರುಣ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಜಲಾಭಿಮಾನಿ ದೇವತೆಗಳು ಗಂಗೆ ಮೊದಲಾದವರನ್ನು ಇಟ್ಕೊಂಡಾಗ ಅವರ ರಾಜನಾದ ವರುಣ. ಜಲಾಭಿಮಾನಿ ದೇವತೆಗಳು ಅಂದ್ರೆ ಎಲ್ಲ ದೇವತೆಗಳನ್ನು ನಾವು ಇಟ್ಕೊಂಡಾಗ, ಬ್ರಹ್ಮನಿಂದ ಆರಂಭಿಸಿ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ ಅಂತ ನಾವು ಹಿಂದೆ ನೋಡಿದ್ದೇವೆ. ಬ್ರಹ್ಮವಾಯುಚ ತದ್ಭಾರ್ಯೆ ವೀಂದ್ರಶೇಷೋ ಚ ತತ್ಸ್ತ್ರಿಯೌ ಶಿವಸ್ತದ್ದೈತ ಶಕ್ರಕಾಮೌ ತದ್ದೈತಾದಯ ಸರ್ವೇ ಸುರಾಃ ಕ್ರಮೇಣೇವ ವಿಷ್ಣೋರ್ಜಾತ ಅಭಾಖ್ಯಕಾಹ. ಅವರೆಲ್ಲರೂ ಜಲಾಭಿಮಾನಿಗಳಾಗಿದ್ದಾರೆ ಅನ್ನೋದನ್ನ ಆಪಹ ಅಂದ್ರೆ ದೇವತೆಗಳು ಅನ್ನೋದ್ರಲ್ಲಿ ನಾವು ನೋಡಿದ್ದೇವೆ. ಅದಲ್ಲದೆ ಇವರು ಕೇವಲ ಆ ಹೆಸರುಳ್ಳವರು ಮಾತ್ರ ಅಲ್ಲ, ಅದಕ್ಕೆ ಅಭಿಮಾನಿಗಳು ಕೂಡ ಅಂತ ಅನ್ನೋದನ್ನು ಇದೇ ಒಂದು ಐತರಿ ಉಪನಿಷತ್ತಿನ ಪ್ರಸಂಗದಲ್ಲೇ ನೋಡಿದ್ದೇವೆ. ಅದರ ಭಾಷ್ಯದಲ್ಲಿ ಆ ಉಲ್ಲೇಖ ಇದೆ. ಬ್ರಹ್ಮಶೇಷ ಸುತರಣೇಂದ್ರ ಶಿವಾದ್ಯಾಹ ಆಪಯೀರಿತಾ ತೇ ವಿಷ್ಣುವರ್ ಮನಸಾ ಜಾತಃ. ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವರು, ಅವರೆಲ್ಲರಿಗೂ ಆಪ ಅಂತ ಹೆಸರಿದೆ, ಆಪಹ ಅಂತ ಹೆಸರಿದೆ. ಸರ್ವೇಚ ಅಭಿಮಾನಿನ, ಆಪಹ ಅಂತ ಹೆಸರಿರೋರು ಮಾತ್ರ ಅಲ್ಲ ಅವರು ಈ ಜಲಕ್ಕೆ ಅಭಿಮಾನಿಗಳು ಕೂಡ ಆಗಿದ್ದಾರೆ. ಆದ್ರಿಂದ ಇಲ್ಲಿ ಆಪಹ ಅನ್ನೋ ಶಬ್ದದಿಂದ ನಾವು ಗಂಗೆ ಮೊದಲಾದವರನ್ನು ಮಾತ್ರ ಇಟ್ಕೊಳ್ಳದೆ ಎಲ್ಲ ದೇವತೆಗಳನ್ನು ಇಟ್ಕೊಂಡಾಗ ಅವರ ರಾಜ ಯಾರು ಅಂದ್ರೆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಅವರ ರಾಜ. ಅಭಿಮಾನಿ ದೇವತೆಗಳ ಒಂದು ಪಟ್ಟಿಯಲ್ಲಿ ಅತ್ಯಂತ ಉಚ್ಚ ಸ್ಥಾನದಲ್ಲಿರುವಂತವನು ಈ ವರುಣ. ಅವನೇ ಸತ್ಯಾನೃತೆ ಅವಪಶ್ಯಂ ಜನಾನಾಂ. ಪಾಪ ಪುಣ್ಯಗಳನ್ನ ನಾವು ಮಾಡುವಂತ ಪಾಪ ಪುಣ್ಯಗಳಿಗೆಲ್ಲ ಸಾಕ್ಷಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಅದು ಕೂಡ ನಮಗೆ ಗೊತ್ತಿದ್ದೇ ಇದೆ. ನಮಗೆ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿಸುವವನು ಅವನೇ ಆಗಿದ್ದಾನೆ. ವಿಷ್ಣುರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದದಾತಿ ಭೂತಾನಾಂ. ಅಲ್ಲೇ ಐತರಿ ಉಪನಿಷತ್ತಿನ ಭಾಷ್ಯದಲ್ಲೇ ಮನಸ್ಸಿನಿಂದ ಸೃಷ್ಟಿ, ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಅಂತ ಹೇಳುವಂತಹ ಭಾಷ್ಯದಲ್ಲೇ ಸರ್ವೇಚ ಅಭಿಮಾನಿನಃ ಅಂತ ಹೇಳಿ ಆದ ಮೇಲೆ ಚತುರ್ಮುಖ ಭಗವಂತನ ಕುರಿತಾದ ಜ್ಞಾನಾದಿಗಳನ್ನ ನಾವು ಸಂಪಾದನೆ ಮಾಡ್ಲಿಕ್ಕೆ ನಮ್ಗೆ ಏನೊಂದು ಶ್ರದ್ಧಾ ಬೇಕು, ಆ ಶ್ರದ್ಧೆಯನ್ನು ಕೊಡ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ವೈದಿಕ ಶ್ರವಣೇ ವಿಪಹ, ಇದನ್ನು ಗಮನಿಸ್ಬೇಕು ನಾವು. ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ಅಂತ ಬಂತಲ್ಲ ಆ ಉಪನಿಷತ್ನಲ್ಲಿ. ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡ್ತಾರೆ ಅಂತ. ಯಾರ್ಯಾರು ಏನೇನು ಕೊಡ್ತಾರೆ ಅಂದ್ರೆ, ಚತುರ್ಮುಖ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ಕೊಡ್ತಾನೆ. ವೇದಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನ ಗರುಡ ಕೊಡ್ತಾನೆ. ತಂತ್ರ ಗ್ರಂಥಗಳು, ಒಂದು ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದಂತಹ ಶ್ರದ್ಧೆಯನ್ನು ಶೇಷರುದ್ರರು ಕೊಡ್ತಾರೆ. ಶಕ್ರ ಅಂದ್ರೆ ಇಂದ್ರ ಯಜ್ಞಾದಿ ಕರ್ಮಗಳನ್ನು ಮಾಡ್ಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ನಮಗೆ ಕೊಡ್ತಾನೆ. ವಾಯುರ್ ಗಂಧವಹಶ್ಚಾಸ್ಯ, ಈ ಮುಖ್ಯ ಪ್ರಾಣ ಭಕ್ತಿ ಜ್ಞಾನ ಇತ್ಯಾದಿಗಳನ್ನು ಕೊಡ್ತಾನೆ. ಅಂತರಿಕ್ಷಂ ಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾರದಂ. ಅಂತರಿಕ್ಷಾಭಿಮಾನಿಯಾದಂತಹ ಗಣೇಶ ಆ ವೇದದ ಸಂಚಾರಕ್ಕೆ ಬೇಕಾದಂತಹ, ವೇದದ ಶ್ರವಣಕ್ಕೆ ಬೇಕಾದಂತಹ ಒಂದು ಅನುಕೂಲ ನಾವು ಮಾಡಿಕೊಡ್ತಾನೆ. ಅಂತರಿಕ್ಷಾಭಿಮಾನಿಯೇ ವಿಘ್ನೇಶ. ಈ ಎಲ್ಲಾ ಕಾರ್ಯಕ್ಕೆ ಬೇಕಾದಂತಹ ಬೆಳಕನ್ನು ಕೊಡುವಂಥವನು ಸೂರ್ಯ. ಸೂರ್ಯ ತತ್ಕರ್ಮ ಸಿದ್ಧಯೇ ಭೂತಾನಾಂ ಜ್ಯೋತಿಷೋ ದಾತ. ಮತ್ತೆ ನಾವು ಬೇಕಾದಂತಹ ಅನ್ನಾದಿಗಳನ್ನು ಕೊಡೋದು. ನಾವು ಅನ್ನಾದಿಗಳನ್ನು ತಿಂದ್ರೆ ಮಳೆ ಬರಬೇಕು, ಅನ್ನಾದಿಗಳು ಆಹಾರ ಪದಾರ್ಥಗಳು ಇಲ್ಲಿ ಹುಟ್ಟಬೇಕು. ಆವಾಗ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಸಾಧ್ಯ, ದೇವ್ರ ಪೂಜೆ ಮಾಡ್ಲಿಕ್ಕೆ ಸಾಧ್ಯ, ಉಳಿದ ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ.
ಶ್ರವಣಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮಳೆ ಸುರಿಸಿ ಆಹಾರ ಧಾನ್ಯಗಳನ್ನ ಬೆಳೆಸಿ ಅದಕ್ಕೆ ಬೇಕಾದಂತಹ ಬೆಳಕನ್ನ ಸೂರ್ಯ ಕೊಟ್ಟು ಈ ಎಲ್ಲ ಕಾರ್ಯಗಳನ್ನು ಮಾಡುವವರು ಆ ಸ್ವರ್ಗದ ಅಭಿಮಾನಿನಿ ದೇವತಾ ಮತ್ತೆ ಸೂರ್ಯ. ಹೀಗೆ ಈ ಜಲಾಭಿಮಾನಿಗಳಾದಂತಹ ಈ ಎಲ್ಲಾ ದೇವತೆಗಳು ಕೂಡ ನಮಗೆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದಂತಹ ಇಷ್ಟೊಂದು ಅನುಕೂಲದ ವಾತಾವರಣವನ್ನು ಮಾಡ್ತಾ ಇದ್ದಾರೆ. ನಾವು ಈಗ ಆಲೋಚನೆ ಮಾಡಬೇಕು, ಪುಣ್ಯಕರ್ಮವನ್ನು ಮಾಡ್ಲಿಕ್ಕೆ ಬೇಕಾದಂತಹ ಎಷ್ಟು ಅದ್ಭುತವಾದಂತಹ ಒಂದು ಅನುಕೂಲಕರವಾದಂತಹ ವಾತಾವರಣ ನಮಗಿದೆ. ಆ ಮಾಡಿಸ್ಲಿಕ್ಕೆ ಬೇಕಾದಂತಹ ದೇವತೆಗಳು ಯಾವತ್ತೂ ಕೂಡ ನಮ್ಮ ಒಳಗೆ ಹೊರಗೆ ಇದ್ದಾರೆ. ಹಾಗಿರುವಾಗ ಆ ಪುಣ್ಯಕರ್ಮವನ್ನು ನಾವು ಮಾಡದೆ ಹೋದ್ರೆ ನಾವು ಅದರಿಂದ ವಂಚಿತರಾಗ್ತೇವೆ, ಆ ದೇವತೆಗಳಿಗೆ ನಾವು ಕೃತಜ್ಞರಾಗ್ತೇವೆ. ಹೀಗೆ ಜಲಾಭಿಮಾನ ದೇವತೆಗಳ ಪಟ್ಟಿಯಲ್ಲಿ ರಾಜ ಅಂದ್ರೆ ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ. ವೇದಗಳಿಗೆ 3 ಅರ್ಥಗಳಿವೆ. ವರುಣ ಅಂದ್ರೆ ವರುಣ ಅಂತ ಒಂದು ಅರ್ಥ ನೋಡಿದ್ವಿ, ವರುಣ ಅಂದ್ರೆ ಮುಖ್ಯ ಪ್ರಾಣ ಅಂತ ಮತ್ತೊಂದು ಅರ್ಥ ನೋಡಿದ್ವಿ, ವರುಣ ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಎಲ್ಲಾ ಜಲಾಭಿಮಾನಿ ದೇವತೆಗಳಿಗೂ ಅತ್ಯಂತ ದೊಡ್ಡ ಚಕ್ರವರ್ತಿ, ಉಳಿದವರೆಲ್ಲರೂ ಕೂಡ ಸಾಮಂತರಾಜರು. ಪರಮಾತ್ಮ ಚಕ್ರವರ್ತಿ ಆದ್ರೆ ಚತುರ್ಮುಖ ಮುಖ್ಯ ಪ್ರಾಣರು ಆತನ ಯುವರಾಜರು, ಉಳಿದವರೆಲ್ಲ ಕೆಳಗೆ ಬರುವಂತವರು ಸಾಮಂತರಾಜರಾಗಿದ್ದಾರೆ. ಯಾಸಾಂ ರಾಜ ವರುಣ, ಈ ಪರಮಾತ್ಮನೇ ನಮಗೆ ಚಕ್ರವರ್ತಿ ಆಗಿದ್ದಾನೆ, ಅವನೇ ವರುಣ. ಅವನ್ಯಾಕೆ ವರುಣ ಅಂದ್ರೆ ಅದನ್ನ ವರುಣೋ ಯಾದಸಾಮಹಂ ಅಂತೇನು ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳಿಂದ ವರ್ಣನೆ ಮಾಡ್ತಾರೆ. ವರುಣೋ ವರಣಾತ್ ಅಂತ ಹೇಳ್ತಾರೆ. ಉತ್ಕೃಷ್ಟ ಆನಂದ ಉಳ್ಳವನು. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ನ ಅಂತಂದ್ರೆ ಆನಂದ, ನಮ್ಗಿದು ಗೊತ್ತಿದೆ. ವರಂ ನಮ್ ಎಸ್ ಸಹ ವರುಣ ಅಥವಾ ವರ್ಣ. ಹೀಗೆ ಶ್ರೇಷ್ಠವಾದಂತಹ ಆನಂದವುಳ್ಳವನು. ಮತ್ತೆ ಭಕ್ತರನ್ನ ತನ್ನ ಕಡೆಗೆ ಸೆಳ್ಕೋತಾನೆ, ಬನ್ನಿ ನನ್ನ ಹತ್ರ ಅಂತ ಸೆಳ್ಕೋತಾನೆ. ಅವ್ರಿಗೆ ಬೇಕಾದಂತಹ ಎಲ್ಲಾ ಥರದ ಅನುಕೂಲಕರನ ವಾತಾವರಣವನ್ನ ಈ ಎಲ್ಲ ದೇವತೆಗಳ ಮೂಲಕ ಸೃಷ್ಟಿಸಿದ್ದಾನೆ. ಸೃಷ್ಟಿಸಿ ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಂ. ತಾನು ಯಾರನ್ನು ಸ್ವೀಕಾರ ಮಾಡ್ತಾನೆ, ಕಾಟಕೋಪನಿಷತ್ತು ಹೇಳುವಂತೆ ಇವರು ನನ್ನವರು ಅಂತ ಯಾರನ್ನು ಸ್ವೀಕಾರ ಮಾಡ್ತಾನೆ, ತಸ್ಯ ವಿವೃಣತೆ ತನ್ನ ಸ್ವರೂಪವನ್ನು ಆತನಿಗೆ ತೆರೆದು ತೋರಿಸ್ತಾನೆ ಅಂತ ಕಾಟಕೋಪನಿಷತ್ತು ಹೇಳಿದೆ. ಈ ಕಾರಣದಿಂದಾಗಿ ಮುಖ್ಯವಾಗಿ ವರುಣ ಅಂದ್ರೆ ಜಗತ್ತಿನ ಚಕ್ರವರ್ತಿಯಾದಂತಹ ಪರಮಾತ್ಮನೇ ಆಗಿದ್ದಾನೆ. ಅವನ ಯುವರಾಜರು, ಅವನ ಸಾಮಂತರಾಜರು ಮಾತ್ರ ಉಳಿದ ದೇವತೆಗಳಾಗಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕು. ಇಲ್ಲಿಗೆ ಈ ಮಂತ್ರದ ಅರ್ಥ ವಿವರಣೆ ಸಮಾಪ್ತವಾಗಿದೆ.